ಇವತ್ತು ನನಗೆ 40 ನಿಮಿಷ ಟ್ರಾಫಿಕಲ್ಲಿ ನಿಲ್ಲಿಸ್ತಾರೆ. ಏನಕ್ಕೆ ನಿಲ್ಬೇಕು ಪಬ್ಲಿಕ್ಕು? ಯಾರಿಗೋಸ್ಕರ ನಿಲ್ಬೇಕು ಪಬ್ಲಿಕ್ಕು? ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಇವತ್ತೊಬ್ಬ ಸೆಂಟ್ರಲ್ ಮಿನಿಸ್ಟರ್ ವಿಧಾನಸೌಧಕ್ಕೆ ಬಂದು ಅಲ್ಲಿಂದ ಹೋಗ್ತಾನೆ ಅಂದರೆ ಅವ್ನ ಹೆಸರು ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಏಕವಚನದಲ್ಲೇ ಹೇಳ್ತೀನಿ ಅವನು ಅಂತ. ಅವ್ನ ಹೆಸರು ಹೇಳಕ್ಕೆ ಇಷ್ಟ ಇಲ್ಲ ನನಗೆ. ಇವತ್ತು ಜನಸಾಮಾನ್ಯರಿಗೆ ಕಷ್ಟ ಕೊಟ್ಕೊಂಡು ಇವರು ಝೀರೋ ಟ್ರಾಫಿಕಲ್ಲಿ ಇವ್ರುಗಳು ಓಡಾಡ್ಕೊಂಡು ರಾಜಾರೋಷವಾಗಿದ್ದಾರೆ. ಜನರ ಕಷ್ಟ ಯಾರು ಕೇಳ್ತಾರೆ ಇವರು? ಇವತ್ತು ನನಗೆ ಬೇಜಾರಾಗಿದೆ ಅಂದರೆ ಟ್ರಾಫಿಕಲ್ಲಿ ನಿಂತಾಗ ಒಂದಲ್ಲ ಎರಡು ಆಂಬ್ಯುಲೆನ್ಸ್ ಸೈರನ್ ನೋಡ್ಕೋತಾ ಇದ್ರು ಕೇರ್ ಮಾಡದೇ ನಿಂತಿರುವಂಥ ಪ್ರತಿಯೊಬ್ಬ ಟ್ರಾಫಿಕ್ ಪೊಲೀಸ್ ಅವರು. ನಾನು ಇವತ್ತು ಅಫ್ಕೋರ್ಸ್ ಪಾಪ ಅವ್ರದ್ದೇನು ತಪ್ಪಿಲ್ಲ. ನಾನು ಕಾನ್ಸ್ಟೇಬಲ್ಗೆ ಹೋಗಿ ಹೇಳಿದೆ, ಸರ್ ನಮ್ಮನ್ನು ನಿಲ್ಸ್ಕೊಳ್ಳಿ ಪರವಾಗಿಲ್ಲ, ಟ್ರಾಫಿಕ್ ಕ್ಲಿಯರ್ ಮಾಡಿ, ಆಂಬ್ಯುಲೆನ್ಸ್ ಅವ್ರು ಹೋಗಲಿ. ಆಂಬ್ಯುಲೆನ್ಸ್ ಕ್ಲಿಯರ್ ಮಾಡಕ್ಕೆ ಟ್ರಾಫಿಕ್ ಕ್ಲಿಯರ್ ಮಾಡಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಇಲ್ಲ ಸರ್ ಪ್ರೋಟೋಕಾಲ್ ನಾನು ಬಿಡೋಕ್ಕಾಗಲ್ಲ, ನಮ್ಮನ್ನು ಬಿಡಬೇಡಿ ಸರ್, ಟ್ರಾಫಿಕ್ ಕ್ಲಿಯರ್ ಮಾಡಿ, ಆಂಬ್ಯುಲೆನ್ಸ್ ಹೋಗಲಿ ಅಂದರೆ ಕೇಳಿಲ್ಲ ಆತ. ಇಲ್ಲ ಸರ್ ನನ್ನ ಕೆಲಸ ಹೋಗುತ್ತೆ, ನಮ್ಮ ಮೇಲ್ಗಡೆ ಆರ್ಡರ್ಸ್ ಬಂದಿದೆ. ಹೌದು, ಆರ್ಡರ್ಸ್ ನಮಗೂ ಗೊತ್ತು ನಿಮಗೆ ಬಂದಿದೆ ಅಂತ. ಮಾನವೀಯತೆ ಎಲ್ಲಿ ಹೋಯ್ತದು? ಇವತ್ತು ಇದೇ ನಾವು VIP ಸೋ ಕಾಲ್ಡ್ ಝೀರೋ ಟ್ರಾಫಿಕ್ ಮಾಡ್ಕೊಂಡು ಓಡಾಡ್ತಾರಲ್ಲ, ಒಂದು ದಿನ ನೀವು ನಮ್ಮ ಜೊತೆ ಕೂತ್ಕೊಂಡು ಟ್ರಾಫಿಕಲ್ಲಿ ಓಡಾಡಿ, ನಿಮಗೆ ಜನರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಗಂಟೆಗಟ್ಟಲೆ ನಾವು ಟ್ರಾಫಿಕಲ್ಲಿ ಕೂತ್ಕೊಂಡು ಅನುಭವಿಸೋರು, ನೀವು ಝೀರೋ ಟ್ರಾಫಿಕ್ ಮಾಡ್ಕೊಂಡು ಹೊರಡ್ತೀರಾ. ಅನುಭವಿಸೋರು ಯಾರು? ಜನಸಾಮಾನ್ಯರು ತಾನೇ. ಅದಕ್ಕೆ ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಡೈರೆಕ್ಟಾಗಿ ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇದನ್ನು ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಸಿದ್ದರಾಮಯ್ಯ ಸರ್ಗೆ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಗೂ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ VIP ಕಲ್ಚರ್ನ ತೆಗೀರಿ ಸರ್. ಯಾಕೆಂದರೆ ಇವತ್ತು ಆ ಆಂಬ್ಯುಲೆನ್ಸಲ್ಲಿ ಯಾರಿದ್ರು ಗೊತ್ತಿಲ್ಲ, ಗರ್ಭಿಣಿ ಇರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು, ಅಥವಾ ಆಕ್ಸಿಡೆಂಟ್ ಆಗಿ ರಕ್ತ ಹೋಗಿ ಬ್ಲಡ್ ಲಾಸ್ ಆಗಿರುವಂಥ ಒಬ್ಬ ಆಕ್ಸಿಡೆಂಟ್ ಪೇಷಂಟ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಅಥವಾ ಕೋವಿಡ್ ಆಗಿರ್ಬೋದು, ಉಸಿರಾಟದ ಕಷ್ಟ ಇರ್ಬೋದು, ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಯಾರಿಗಾರು ಎಂಥವ್ರು ಬೇಕಾದ್ರೂ ಇರ್ಬೋದು ಆಂಬ್ಯುಲೆನ್ಸಲ್ಲಿ. ಸಪೋಸ್ ಗಾಡ್ ಫಾರ್ಬಿಡ್ ಅವ್ರು ಯಾರು ಪ್ರಾಣ ಹಾನಿ ಆಯಿತು ಅಂದರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ನೀವುಗಳು ತಗೋತೀರಾ ರೆಸ್ಪಾನ್ಸಿಬಿಲಿಟಿ? ಇಲ್ವಲ್ಲ. ಸೊ ದಯವಿಟ್ಟು ನಾನು ಇವತ್ತು ಕೇಳ್ಕೊಳ್ಳೋದು,